Welcome back to second session for solving KPSC WRD HK reason question paper 50 to 100 ಕ್ವಶನ್ ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ ಈ ಸೆಷನಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ. 50th ಕ್ವಶನ್, ವಾಟ್ ಈಸ್ ವೇಟ್ ಆಫ್ ಟ್ರ್ಯಾಕ್ಡ್ ವೆಹಿಕಲ್ ಕನ್ಸಿಡರ್ಡ್ ಇನ್ IRC ಕ್ಲಾಸ್ 70R ಲೋಡಿಂಗ್? ಆನ್ಸರ್ ಇಸ್ 700 ಕಿಲೋ ನ್ಯೂಟನ್. ಈಗ ಅವರು ವೀಲ್ಡ್ ವೆಹಿಕಲ್ ಕೊಟ್ಟಿದ್ರೆ ಆನ್ಸರ್ 1000 ಆಗ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್, ಗ್ರೀನ್ ಹೌಸ್ ಗ್ಯಾಸಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ವೆರಿ ಹೈ ಕ್ವಾಂಟಿಟಿ ಈಸ್? ಇದು ಆನ್ಸರ್ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 51st. The excavation exceeding 1.5 meter in a width and 10 square meter in a plan area with a depth not exceeding 30 centimeter is termed as? ಇದು ಸರ್ಫೇಸ್ ಎಕ್ಸ್ಕವೇಷನ್. ಇದು WRD 2017 ಕ್ವಶನ್ ಪೇಪರ್ದ ರಿಪೀಟೆಡ್ ಕ್ವಶನ್. Gantt chart indicates comparison of actual process with scheduled progress. ಇದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕ್ವಶನ್. VT ಅವರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಈ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ. ಈ ಸಲದ್ದು ಒಂದು ಯುನೀಕ್ನೆಸ್ ಇನ್ KPSC ಎಕ್ಸಾಮ್ ಈಸ್, ಅವರು ಈ ಸಲ ಡೈರೆಕ್ಟ್ ಕ್ವಶನ್ನ ಕಾಪಿ ಮಾಡಿಲ್ಲ, ತುಂಬ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಅಥವಾ IAS ಕ್ವಶನ್, JE ಕ್ವಶನ್, ಗೇಟ್ ಕ್ವಶನ್ ಜಾಸ್ತಿ ಇಲ್ಲ ಈ ಸಲ. ಸೊ ಕೆಲವೊಬ್ಬರಿಗೆ ಡಿಫಿಕಲ್ಟ್ ಆಗ್ಬೋದು, ಕೆಲವೊಬ್ಬರಿಗೆ ಈಸಿನೂ ಆಗ್ಬೋದು. ದ ಡ್ಯಾಮ್ ಪ್ರೂಫ್ ಕೋರ್ಸ್ ಈಸ್ ಮೆಜರ್ಡ್ ಇನ್ ಸ್ಕ್ವೇರ್ ಮೀಟರ್ ಆರ್ ಮೀಟರ್ ಸ್ಕ್ವೇರ್. ಓಕೆ, ಈ ಕ್ವಶನ್ನ ಆನ್ಸರ್ ಮಾಡಲಿಕ್ಕೆ ತುಂಬ ಕಷ್ಟ. ಯಾರು 99% ಅವರಿಗೆ ಗೊತ್ತಿರಲ್ಲ, ಈಗ ಗೆಸ್ ಮಾಡ್ಬೋದು ಅಷ್ಟೇ ಬೇಕಾದರೆ. ದ ಟರ್ಮ್ ಬಯೋಸಿಯೋನಾಸಿಸ್ ವಾಸ್ ಪ್ರಪೋಸ್ಡ್ ಬೈ ಕಾರ್ಲ್ ಮೊಬಿಯಸ್. ಅವರು ಜರ್ಮನ್ ಇಕಾಲಜಿಸ್ಟು. ಆ್ಯಂಡ್ ಇನ್ 1877 1877ರಲ್ಲಿ ಪ್ರಪೋಸ್ ಮಾಡ್ತಾರೆ ಬಯೋಸಿನೋಸಿಸ್ಸು. ಇದು ಕ್ವಶನ್ನ ಯಾವ ಟಾಪಿಕಲ್ಲಿ ಫ್ರೇಮ್ ಮಾಡಿದ್ದಾರೆ ಅಂದರೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸಪ್ರೇಟ್ ಟಾಪಿಕೇ ಇದೆ, ಅದರಲ್ಲಿ ಇದು ಮತ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇನ ಫ್ರೇಮ್ ಮಾಡಿದ್ದಾರೆ ಅವರು. 56th ಕ್ವಶನ್, ದ ಹೋಲ್ ಸರ್ಕಲ್ ಬಿಯರಿಂಗ್ ಆಫ್ ದ ಲೈನ್ AB ಈಸ್ 30 ಡಿಗ್ರಿ 50 ಮಿನಿಟ್ ಆ್ಯಂಡ್ 120 ಡಿಗ್ರಿ BC 120 ಡಿಗ್ರಿ ರಿಸ್ಪೆಕ್ಟಿವ್ಲಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇನ್ಕ್ಲೂಡೆಡ್ ಆ್ಯಂಗಲ್ ABC ಎಷ್ಟು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇನ್ಕ್ಲೂಡೆಡ್ ಆ್ಯಂಗಲ್ ಈಕ್ವಲ್ ಟು ಬ್ಯಾಕ್ ಬೇರಿಂಗ್ ಆಫ್ AB ಮೈನಸ್ 4 ಬೇರಿಂಗ್ ಆಫ್ BC. ನೋಡಿ, ಬ್ಯಾಕ್ ಬೇರಿಂಗ್ ಆಫ್ AB 4 ಬೇರಿಂಗ್ ಆಫ್ BC. ಬ್ಯಾಕ್ ಬೇರಿಂಗ್ ಆಫ್ AB ಈಕ್ವಲ್ ಟು 4 ಬೇರಿಂಗ್ ಆಫ್ AB ಪ್ಲಸ್ 180 ಡಿಗ್ರಿ. ಸೊ 30 ಪ್ಲಸ್ 180 ಡಿಗ್ರಿ ಮೈನಸ್ 120 ಡಿಗ್ರಿ ಈಕ್ವಲ್ ಟು 80.45 is the answer. According to Indian standard, the consumption of water per capita day nursing homes, boarding schools and hostels is 135 liter is the right answer. ನರ್ಸಿಂಗ್ ಹೋಮ್ಗೆ, ಸ್ಕೂಲ್ಗಳಿಗೆ ಮತ್ತು ಹಾಸ್ಟೆಲ್ಸ್ಗಳಿಗೆ 135 ಲೀಟರ್ ಬೇಕಾಗ್ತದೆ. ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಇಂಡಿವಿಜುವಲ್ ಫ್ರಿಕ್ಷನ್ ಫೈಲ್ ಇಸ್ 200 ಕಿಲೋ ನ್ಯೂಟನ್. ವಾಟ್ ಈಸ್ ದ ಟೋಟಲ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಗ್ರೂಪ್ ಆಫ್ 9 ಸಚ್ ಫೈಲ್ಸ್ ವಿತ್ ಅ ಗ್ರೂಪ್ ಎಫಿಷಿಯನ್ಸಿ 0.8? ನೋಡಿ, ಈ ಕ್ವಶನ್ನ 48ನೇ ಕ್ವಶನು ಸೇಮ್ ಇದೆ ಕ್ವಶನು, ಬಟ್ ಅಲ್ಲಿ 9th ಗ್ರೂಪ್ ಆಫ್ 9 ಫೈಲ್ ಅಂತ ಕೊಟ್ಟಿಲ್ಲ, ಸೊ ಅದು ಗ್ರೇಸ್ ಆಗ್ತದೆ. ಬಟ್ ಇದು ಕರೆಕ್ಟ್ ಇದೆ, ಈ ಕ್ವಶನ್ ಕರೆಕ್ಟ್ ಇದೆ. ನೋಡಿ, ಎಫಿಷಿಯನ್ಸಿ ಇಂಟು ನೀಟಾ ಇಂಟು ಗ್ರೂಪ್ ಇದು. ಸೊ ಆನ್ಸರ್ ಇಸ್ 1440 ಕಿಲೋ ನ್ಯೂಟನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಥಿಯರಿ ಆಫ್ ಕ್ರೀಪ್ ಆಫ್ ದ ರೇಸ್? ಇದು IAS ಕ್ವಶನ್, ರಿವರ್ಸಲ್ ಥಿಯರಿ, ತುಂಬ ಸಲ ರಿಪೀಟ್ ಆಗಿದೆ KPSC ಪೇಪರಲ್ಲೂ. ವಿಚ್ ಆಫ್ ದ ಫಾಲೋವಿಂಗ್ ಕೆಟಗರೀಸ್ ಆರ್ ಬೆಸ್ಟ್ ಡಿಸೈರ್ಡ್ ದ ಹಿರಾಕುಡ್ ರಿಸರ್ವ್? ಹಿರಾಕುಡ್ ರಿಸರ್ವಾಯರು ಫ್ಲಡ್ ಕಂಟ್ರೋಲ್, ಇರಿಗೇಷನ್ ಆ್ಯಂಡ್ ಪವರು. ಇದು ಮಹಾನದಿಗೆ ಕಟ್ಟಿದ್ದಾರೆ ಈ ರಿಸರ್ವೈವರ್ನ. ಇದು ಇರೋದು ಒರಿಸ್ಸಾ ರಾಜ್ಯದಲ್ಲಿದೆ. ಫ್ಲಡ್ ಕಂಟ್ರೋಲ್ ಮಾಡ್ತದೆ, ಇರಿಗೇಷನ್ ಮತ್ತು ಪವರ್ ಸಪ್ಲೈ. ಒರಿಸ್ಸಾಗೆ ನಿಯರ್ಲಿ 90% ಪವರ್ ಸಪ್ಲೈ ಇದರಿಂದನೇ ಆಗ್ತದೆ. ಅವರು ಎಕ್ಸ್ಪೋರ್ಟ್ನು ಮಾಡ್ತಾರೆ ಇಂಡಿಯಾದ ಡಿಫ್ರೆಂಟ್ ಸ್ಟೇಟ್ಗಳಿಗೆ ಒರಿಸ್ಸಾದಿಂದ. ಒರಿಸ್ಸಾ ಇಸ್ ಅ ರಿಚ್ ಮಿನರಲ್ ಸ್ಟೇಟ್. ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಆಫ್ ಕಾಂಕ್ರೀಟ್ ಈಸ್ ಇನ್ಕ್ರೀಸಸ್ ವಿತ್? ಇದು ಶಾರ್ಟ್ ಕ್ಯೂರಿಂಗ್ ಪೀರಿಯಡ್ ಆನ್ಸರ್ ಅಂತ ಅನಿಸ್ತದೆ, ಬಟ್ ಕೆಲವೊಬ್ಬರು ಇದನ್ನು ಕೂಡ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಕನ್ಫ್ಯೂಸಿಂಗ್ ಇದೆ ಇದು ಮತ್ತು ಇದರಲ್ಲಿ. ಸೊ 2 or 4 ಯಾವುದು ಆನ್ಸರ್? ಬೋತ್, ಎರಡರಲ್ಲಿ ಯಾವುದಾದ್ರು ಒಂದು ಆಗ್ಬೋದು. ದ ಇನ್ಸ್ಟಾಲೇಷನ್ ಆಫ್ ಸ್ಯಾಂಡ್ ರೇನ್ ಇನ್ ಅ ಕ್ಲೇ ಸಾಯಿಲ್ ಕಾಸಸ್ ದ ಸಾಯಿಲ್ ಅಡ್ಜಸ್ಟ್ಮೆಂಟ್ ಟು ದ ಸ್ಯಾಂಡ್ ರೇನ್ ಟು ಅಂಡರ್ಗೋ ವಿಚ್ ಆಫ್ ದ ಫಾಲೋವಿಂಗ್?
ಡಿಕ್ರೀಸ್ ಇನ್ ಹೊರಿಜಾಂಟಲ್ ಪರ್ಮಿಯಾಬಿಲಿಟಿ. ಇದು ರೈಟ್ ಆನ್ಸರ್. ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಇಕ್ವೇಷನ್ ಟು ಬಿ ಸ್ಯಾಟಿಸ್ಫೈಡ್ ಫಾರ್ ಸ್ಟ್ಯಾಟಿಕಲಿ ಸ್ಪೇಸ್ ಸ್ಟ್ರಕ್ಚರ್. ಸ್ಪೇಸಲ್ಲಿ ಎಷ್ಟಿರ್ತದೆ? 6 ಇರ್ತದೆ. Fx Fy Fz Mx My Mz. ಸೊ ಆನ್ಸರ್ ಇಸ್ 6, ಆಪ್ಷನ್ 2. ದ ಇಂಪ್ಯಾಕ್ಟ್ ಟೆಸ್ಟ್ ಇಸ್ ಪರ್ಫಾರ್ಮ್ ಆನ್ ರೋಡ್ ಅಗ್ರಿಗೇಟ್. ಇಂಪ್ಯಾಕ್ಟ್ ಟೆಸ್ಟ್ ಯಾವುದಕ್ಕೆ ಮಾಡ್ತಾರೆ? ಟಫ್ನೆಸ್ನ ಫೈಂಡ್ ಮಾಡಲಿಕ್ಕೆ ಇಂಪ್ಯಾಕ್ಟ್ ಟೆಸ್ಟ್ನ ಮಾಡ್ತಾರೆ. ಆಸ್ ಪರ್ IRC ಮ್ಯಾಕ್ಸಿಮಮ್ ವಿಡ್ತ್ ಆಫ್ ವೆಹಿಕಲ್ ಶುಡ್ ಬಿ 2.44. ಇದು ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್. ದ ವರ್ಕ್ಯಾಬಿಲಿಟಿ ಆಫ್ ಕಾಂಕ್ರೀಟ್ ಬೈ ದ VB ಟೆಸ್ಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ ಆಫ್ ಸೆಕೆಂಡ್ಸ್. ವಾಲ್ಯೂಮ್ ಆಫ್ 1 ಬ್ಯಾಗ್ ಆಫ್ ಸಿಮೆಂಟ್ ವೇಯಿಂಗ್ 50 kg ಈಸ್. ಇದು ಸಿಂಪಲ್ ಕ್ವಶನ್, 0.0345. ದ yield strength HY CTD ಬಾರ್ ಇಸ್ Fe 415. ನೋಡಿ, CTD ಬಾರ್ನ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ CTD ಬಾರ್ ಮತ್ತು ಇದು HY ಬಾರ್ ಬೋತ್ ಆರ್ ಸೇಮ್, ನಾಟ್ ಡಿಫ್ರೆಂಟ್. The load bearing brick with a compressive strength of 10 megapascal having a dimension 19 cm into 9 cm 9 cm, then the maximum load capacity of the brick is. Load capacity of brick 710. Load capacity equal to C into A. ಇದನ್ನು ಮೆಗಾಪ್ಯಾಸ್ಕಲ್ ಇರೋದನ್ನು ನಾವು kgಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಆನ್ಸರ್ 710 ಬಂದಿದೆ. ಬಟ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಗಿರ್ಬೋದು ಆನ್ಸರು. ನನಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಇದರ ಆನ್ಸರು. ನೆಗೆಟಿವ್ ಸ್ಕಿನ್ ಫ್ರಿಕ್ಷನ್ ಇನ್ ಅ ಪೈಲ್ ಇನ್ಕ್ರೀಸಸ್ ದ ಅಲೋಯಬಲ್ ಲೋಡ್ ಆನ್ ದ ಫೈಲ್. ಕೂಲಮ್ಸ್ ಇಕ್ವೇಷನ್ ಟೋ ಈಕ್ವಲ್ ಟು C ಪ್ಲಸ್ ಸಿಗ್ಮಾ ಟ್ಯಾನ್ ಫೈ. ಡೈರೆಕ್ಟ್ ಕ್ವಶನ್, ಇದು ಡೈರೆಕ್ಟ್ ಕ್ವಶನ್. ದ ರಿಕ್ವೈರ್ಡ್ ಮಿನಿಮಮ್ ಕ್ರಶಿಂಗ್ ಸ್ಟ್ರೆಂತ್ ಆಫ್ ಫಾರ್ ಬ್ರಿಕ್ ಕನ್ಸ್ಟ್ರಕ್ಷನ್ ಪರ್ಪಸ್ ಇಸ್ 3.5 megapascal. The process of reducing the moisture content from the timber. ಇದು seasoning of timber. ಇದು ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್ನು. The soil sample having the specific gravity 2.60, wide ratio 0.78, moisture content required to fully saturated soil ಕೇಳಿದ್ದಾರೆ. ಸಿಂಪಲ್ ಕ್ವಶನ್. ಈಕ್ವಲ್ ಟು WG by SR. ಕೇಳಿರೋದು ವಾಟರ್ ಕಂಟೆಂಟ್ W. ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾರೆ. ಸೊ ಫುಲ್ಲಿ ಸ್ಯಾಚುರೇಟೆಡ್ ಅಂದರೆ 1 SR. ಸೊ ಈ ಕೊಟ್ಟಿದ್ದಾರೆ. ಸೊ W ಈಕ್ವಲ್ ಟು 0.3. ಇನ್ ಪರ್ಸೆಂಟೇಜ್ W ಈಕ್ವಲ್ ಟು 30%. ಸೊ ಆಪ್ಷನ್ 2 is the right answer. Muskingum method of flood routing is hydrological channel routing method. ಇದು ಡೈರೆಕ್ಟ್ ಕ್ವಶನ್. ಹೆಡ್ ಲಾಸು ಡಾರ್ಸಿ-ವೆಬರ್ ಇಕ್ವೇಷನು HF ಈಕ್ವಲ್ ಟು FL_V² by 2GD. Relationship between dou square pi dx square plus d5 square dy square equal to 0 is known for. ಇದು ಲ್ಯಾಪ್ಲಾಸ್ ಇಕ್ವೇಷನು. ಯೂಲರ್ದು ಕಂಟಿನ್ಯೂಟಿ ಇಕ್ವೇಷನ್ ಇದೆ, ಬರ್ನೌಲ್ಲಿಸ್ ಅವ್ರದ್ದು ಪ್ರೆಷರ್ ಇಕ್ವೇಷನ್ ಇದೆ, ಮತ್ತು ಕಂಟಿನ್ಯೂಟಿ ಇಕ್ವೇಷನ್ನ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ 2. Synthetic unit hydrograph is developed by taking a certain constant from another basin which is hydrologically homogeneous. The absolute pressure is 20 meter of oil and its corresponding gauge pressure is gauge pressure equal to rho of oil into G into H. ನಾನು ಸಾಲ್ವ್ ಮಾಡಿದಾಗ ಆನ್ಸರ್ ಬರಲಿಲ್ಲ ಅಂತ ನನ್ ಆಫ್ ದ ಎಬೋವ್ನ ಟಿಕ್ ಮಾಡಿದ್ದೇನೆ. ಈ ಮೂರಲ್ಲಿ ಯಾವ್ದಾದ್ರು ಆನ್ಸರ್ ಇದ್ರೂ ಇರ್ಬೋದು. ಇದು ಕನ್ಫ್ಯೂಸಿಂಗ್ ಇದೆ ಸ್ವಲ್ಪ. ಕೀ ಆನ್ಸರ್ ಬಿಟ್ಟಾಗ ಕರೆಕ್ಟ್ ಆನ್ಸರ್ ಗೊತ್ತಾಗ್ತದೆ. ಮ್ಯಾನ್ಯುವಲ್ ಆರ್ ಬಿಲ್ಡಪ್ ಫಾರ್. ಇದು ಎರಡು ಕರೆಕ್ಟ್ ಆನ್ಸರ್. 200 ಮೀಟರ್ ಟು 300 ಮೀಟರ್, 20 ಮೀಟರ್ ಟು 30 ಮೀಟರ್. ಯಾಕಂದರೆ ಸ್ಪೇಸಿಂಗ್ ಅಕಾರ್ಡಿಂಗ್ ಟು IS 1742/1960 30 ಸೆಂಟಿಮೀಟರ್ ಪೈಪಿಗೆ ಇದು ಕರೆಕ್ಟು ಆನ್ಸರು. ಫಾರ್ 300 ಮೀಟರ್ ಗ್ರೇಟರ್ ದೆನ್ 2 ಮೀಟರ್ ಪೈಪ್ ಡಯಾಮೀಟರ್ ಇದ್ದರೆ ಇದು ಕರೆಕ್ಟು. ಸೊ ಅವರು ಡಯಾಮೀಟರ್ ಕೊಡಲಿಲ್ಲ. ಸೊ ಆನ್ಸರ್ 2, 1 or 2 ಬೋತ್ ಆರ್ ಕರೆಕ್ಟ್. ಡಯಾಮೀಟರ್ ಆಫ್ ಪೈಪ್ ಕೊಟ್ಟರೆ ನಾವು ಎಕ್ಸಾಕ್ಟಾಗಿ ಆನ್ಸರ್ ಹೇಳ್ಬೋದಿತ್ತು. ಕ್ವಿಕ್ ಸ್ಯಾಂಡ್ ಇಸ್ ಅ ಕಂಡೀಷನ್ ವೆನ್ ಕೊಯಿಷನ್ಲೆಸ್ ಸಾಯಿಲ್ ಲೂಸಸ್ ಇಟ್ಸ್ ಶಿಯರ್ ಸ್ಟ್ರೆಂತ್ ಡ್ಯೂ ಟು ಅಪ್ವರ್ಡ್ ಫ್ಲೋ ಆಫ್ ವಾಟರ್ ಇಸ್ ದ quicksand. The ratio of volume of oils to the total volume of given soil mass is called as porosity. The external corner of all is known as quinoa. ಇದು ಫ್ರಾಗು, ಬ್ಯಾಟ್ಸು, ಹರ್ಟಿಂಗ್ಸ್ ಅಂದರೆ ನೀವು ಸಿಮೆಂಟ್ ಮೋಟಾರ್ ಹಾಕ್ತಿರಲ್ವ ಬ್ರಿಕ್ ಮಿಡ್ಲು, ಅದಕ್ಕೆ ಹರ್ಟಿಂಗ್ಸ್ ಅಂತಾರೆ. ಫ್ರಾಕ್ಸ್ ಆ್ಯಂಡ್ ಬ್ಯಾಟು ಬ್ರಿಕ್ಸಲ್ಲಿ ಬರ್ತದೆ. ಸೊ ಆನ್ಸರ್ ಇಸ್ ಕ್ವಿನಾನ್ಸ್. ದ ರೇಷನ್ ಆಫ್ lateral strain to the longitudinal strain is called Poisson's ratio.
ರೇಷಿಯೋ ಆಗಬೇಕಾಗಿತ್ತು, ಇದು ರೇಷನ್ ಅಂತ ಕೊಟ್ಬಿಟ್ಟಿದ್ದಾರೆ. ಸ್ವೆಲ್ಲಿಂಗ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಪ್ಯಾಚಸ್ ಆಫ್ ಪ್ಲಾಸ್ಟರ್ಡ್ ಸರ್ಫೇಸ್ ಇಸ್ ನೋನ್ ಆಸ್ ಬ್ಲಿಸ್ಟರಿಂಗ್. ಇದು ಕರೆಕ್ಟ್, ಬ್ಲಿಸ್ಟರಿಂಗ್. ದ ನೆಟ್ ಅರ್ತ್ ಪ್ರೆಷರ್ ಆನ್ ಅ ರಿಟೈನಿಂಗ್ ವಾಲ್ ಎಕ್ಸರ್ಟೆಡ್ ಬೈ ದ ಕೊಯಿಸಿನ್ ಸಾಯಿಲ್ ಇಸ್, ಇದು ನನ್ನ ಪ್ರಕಾರ 4c tan alpha by ಸಿಗ್ಮಾ, ಬಟ್ ಕೆಲವೊಬ್ರು ಇದನ್ನು ಕೂಡ ಕರೆಕ್ಟ್ ಅಂತ ಇದ್ದಾರೆ. 2c tan alpha by, ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರ್ಬೋದು. ಕೀ ಆನ್ಸರ್ ಬಿಟ್ಟಾಗ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ. ದ ಇಂಟಿಗ್ರೆಂಟ್ಸ್ ಆಫ್ ಅ ಪೇಂಟ್ ದಟ್ ಇನ್ಕ್ರೀಸಸ್ ದ ಕವರೇಜ್ ಏರಿಯಾ ಆ್ಯಂಡ್ ಮೇಕ್ಸ್ ಅಪ್ಲಿಕೇಶನ್ ಈಸಿ. ಇದು ನೋಡಿ ಫುಲ್ ಕನ್ಫ್ಯೂಸಿಂಗ್ ಇದೆ. ಇದು ರಾಂಗು, ಬೇಸ್ ರಾಂಗು, ವೆಹಿಕಲ್ ರಾಂಗು. ಸಾಲ್ವೆಂಟ್ ಅಥವಾ ಫಿಲ್ಲರಲ್ಲಿ ಒಂದು ಕರೆಕ್ಟ್ ಆನ್ಸರ್. ಫಿಲ್ಲರ್ ಇಸ್ ಅ ಇನರ್ಟ್ ಮಟೀರಿಯಲ್ ವಿಚ್ ಇನ್ಕ್ರೀಸಸ್ ದ ವಾಲ್ಯೂಮ್ ಆಫ್ ದ ಪೇಂಟ್. ಸಾಲ್ವೆಂಟ್ ಏನು ಮಾಡ್ತದೆ, ಸಾಲ್ವೆಂಟು ಕೂಡ ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ತದೆ. ಸೊ ಸಾಲ್ವೆಂಟ್ ಅಥವಾ ಫಿಲ್ಲರ್ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಸಿ ವೆನ್ KPSC ವಿಲ್ ರಿಲೀಸ್ ದ ಕೀ ಆನ್ಸರ್. The compressive strength of the heavy duty brick is 40 Newton per mm square. The wood that cannot be attacked by white ant is teak wood. Teak wood ಅಂದರೆ ಸಾಗವಾನಿ ಮರ. Soil whose porosity is 0. Intangible benefits are those which are not directly measurable but have a greater impact on the project. So option 3 is the right answer. Soil whose porosity is 0.44 is 25% saturated. The mass of the water 1 meter cube of the soil is equal to. ಇದು ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಈ ಕ್ವಶನ್ ಅಂದರೆ, ಮಾಡಿದರೆ 2 ಸೆಕೆಂಡ್ಸಲ್ಲಿ ಮಾಡ್ಬೋದು ಈ ಕ್ವಶನ್ನ, ಬಟ್ ಆ ಬೇಸಿಕ್ಸ್ ಗೊತ್ತಿಲ್ಲದೆ ಇದ್ದರೆ ಇದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಾಸ್ ಆಫ್ ವಾಟರ್ ಈಕ್ವಲ್ ಟು ಪೊರಾಸಿಟಿ ಇಂಟು ಡಿಗ್ರಿ ಆಫ್ ಸ್ಯಾಚುರೇಷನ್ ಇಂಟು ಗಾಮಾ ಡಬ್ಲ್ಯೂ. ಇಲ್ಲಿ ನೋಡಿ ಇದು ಹೇಗೆ ಆಗ್ತದೆ ಅಂತ ಈ ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಇಲ್ಲಿ. ಪೊರಾಸಿಟಿ ಈಕ್ವಲ್ ಟು VV by V, ಸ್ಯಾಚುರೇಷನ್ ಈಕ್ವಲ್ ಟು VW by VV, ಮಾಸ್ ಗಾಮಾ ಡಬ್ಲ್ಯೂ ಬೈ M by V. ಸೊ ಇದೆಲ್ಲ ಕ್ಯಾನ್ಸಲ್ ಆಗ್ತದೆ, VV by VV ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟು ಉಳಿಯೋದು ಇದು VW by V, ಬಟ್ VW ಮಾಸ್ ಆಫ್ ವಾಟರ್ ಇದು ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗ್ತದೆ. ಸೊ M by V ಉಳಿತದೆ. V ಏನು ಕೊಟ್ಟಿದ್ದಾರೆ ಇಲ್ಲಿ 1 ಮೀಟರ್ ಕ್ಯೂಬ್. ಸೊ M ಈಕ್ವಲ್ ಟು 0.44 ಇಂಟು 0.25 ಇಂಟು 10. ಸೊ ಆನ್ಸರ್ ಇಸ್ 110 kg. ಕರೆಂಟ್ ಮೀಟರ್ ಏನು ಯೂಸ್ ಮಾಡ್ತಾರೆ, ವೆಲಾಸಿಟಿನ ಮೆಜರ್ ಮಾಡಲಿಕ್ಕೆ ಕರೆಂಟ್ ಮೀಟರ್ ಯೂಸ್ ಮಾಡ್ತಾರೆ. ಸೊ ವೆಲಾಸಿಟಿ ಆಫ್ ಫ್ಲೋ. ನೋಡಿ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಎಲೆಕ್ಟ್ರಿಸಿಟಿ ಅಂತೆಲ್ಲ ಕೊಟ್ಬಿಟ್ಟಿದ್ದಾರೆ ಆಪ್ಷನ್. ಓಝೋನ್ ಲೇಯರ್ ತುಂಬ ಸಲ ಬಂದಿದೆ, ಜನರಲ್ ಪೇಪರಲ್ಲೂ ಬರ್ತದೆ. ಇದು ಸ್ಟ್ರಾಟೋಪಿಯರ್ is the right answer. If the reinforced cement concrete slab has an effective depth of 90 mm and as per IS 456, the horizontal distance between a parallel main reinforcement bar shall not be more than, ನೋಡಿ ಸ್ಮಾಲರ್ ಆಫ್ ದ ಫಾಲೋವಿಂಗ್ ತೊಗೊಳ್ಬೇಕು ನಾವು, 3 ಇಂಟು ಎಫೆಕ್ಟಿವ್ ಡೆಪ್ತ್ ಆರ್ 30 ಸೆಂಟಿಮೀಟರ್. ಸೊ 3 ಇಂಟು ಎಫೆಕ್ಟಿವ್ ಡೆಪ್ತ್ ಎಷ್ಟು ಇಲ್ಲಿ 9×3 27. ಸೊ 270 mm ಇಸ್ ದ ರೈಟ್ ಆನ್ಸರ್. ಈಗ ಇದು ಏನಾದರೂ 200 ಕೊಟ್ಬಿಟ್ಟಿದ್ದರೆ ಎಫೆಕ್ಟಿವ್ ಡೆಪ್ತ್ನ 200 ಇಂಟು ಎಷ್ಟು ಮಾಡಬೇಕಾಗಿತ್ತು 600 mm, ಅದು 60 ಸೆಂಟಿಮೀಟರ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕಾಗ್ತದೆ 30 ಸೆಂಟಿಮೀಟರ್ನ ತೊಗೊಳ್ಬೇಕಾಗ್ತದೆ. ಯಾವ್ದು ಮಿನಿಮಮ್ ಇದೆ ಅದನ್ನು ನಾವು ತೊಗೊಳ್ಬೇಕು. ಇದು ಕೊಟ್ಟಿರೋದು ಅಕಾರ್ಡಿಂಗ್ ಟು IS 456 ಕ್ಲಾಸ್ 26.3.3. ರೊಟೇಷನ್ ಫ್ಯಾಕ್ಟರ್ ಫಾರ್ ದ ಮೆಂಬರ್ AC shown in the figure is -1/4 is the right answer. Working out exact quantity of various of item is known as estimation. ಇದೇನಾದರೂ ಕ್ವಾಂಟಿಟಿ ಸರ್ವೇಯಿಂಗ್ ಅಂತ ಕೊಟ್ಟಿದ್ರೆ ಆ್ಯಕ್ಚುಲಿ ಆನ್ಸರ್ ಕ್ವಾಂಟಿಟಿ ಸರ್ವೇಯಿಂಗ್ ಇಸ್ ಅ ರೈಟ್ ಆನ್ಸರ್, ಬಟ್ ಇದು ಬರೀ ಕ್ವಾಂಟಿಟಿ ಅಂತ ಕೊಟ್ಟಿರೋದ್ರಿಂದ ಆನ್ಸರ್ ಇಸ್ ಎಸ್ಟಿಮೇಟಿಂಗ್, ಆರ್ ಮೇ ಬಿ ಅವರು ಗ್ರೇಸ್ನೂ ಕೂಡ ಇದಕ್ಕೆ ಕೊಡಬಹುದು. ಇಫ್ ದ ಸಾಯಿಲ್ ಸ್ಯಾಂಪಲ್ ಹ್ಯಾಸ್ ಅ ಡ್ರೈ ಯೂನಿಟ್ ವೇಟ್ ಆಫ್ 19.5 kN per meter cube, moisture content 8% and the specific gravity of solid particle is 2.67, then wired ratio is, wired ratio ನೋಡಿ gamma d equal to G into gamma W divided by 1 plus E is the ಇದು. ಸೊ ವೈಡ್ ರೇಷಿಯೋ ಇದರಿಂದ E ಫೈಂಡ್ ಮಾಡಿದರೆ 0.343 ವೈಡ್ ರೇಷಿಯೋ ಬರ್ತದೆ. ದ ಶೇಪ್ ಫ್ಯಾಕ್ಟರ್ ಫಾರ್ ಅ ಟ್ರಯಾಂಗ್ಯುಲರ್ ಸೆಕ್ಷನ್ ಆಫ್ ಬೇಸ್ ಬಿ ಆ್ಯಂಡ್ ವಿಡ್ತ್ ಎಚ್ ಇಸ್, ಶೇಪ್ ಫ್ಯಾಕ್ಟರ್ ಟ್ರಯಾಂಗ್ಯುಲರ್ಗೆ 2.43. ಥ್ಯಾಂಕ್ ಯು ಸ್ನೇಹಿತರೆ. ಕೆಲವೊಂದು ಕ್ವಶನ್ನು ನಾವು ಸಾಲ್ವ್ ಮಾಡಿರೋದು ರಾಂಗ್ ಇದ್ದರೂ ಇರಬಹುದು, ಅರ್ಜೆಂಟಲ್ಲಿ ಸಾಲ್ವ್ ಮಾಡಿರೋದ್ರಿಂದ. ಫೈನಲ್ ಕ್ವಶನ್ ಮತ್ತು ಆನ್ಸರ್ನ KPSC ಅವರು ರಿಲೀಸ್ ಮಾಡ್ತಾರೆ, ಅದೇ ಫೈನಲ್ ಆಗಿರ್ತದೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ನೆಕ್ಸ್ಟು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.